ಈಗ ಕಾಲರ್ಸ್ ಇದ್ದಾರೆ, ಮಾತನಾಡ್ಸೋಣ. ಬೆಂಗಳೂರಿನಿಂದ ಕಾಂತರಾಜು ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಕಾಂತರಾಜು ಅವರೇ. ನಮಸ್ತೆ ಮೇಡಮ್ ಅವರ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ಮೇಡಮ್ ಅವರ ನನ್ನ ಬಗ್ಗೆ ಕೇಳಬೇಕಾಯ್ತು. ಸರಿ, ತಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 30/8/1969. ಸಮಯ ಸರ್? ಸಮಯ ಬೆಳಗ್ಗೆ ಸಮಯ, ಟೈಮಿಂಗ್ಸ್ ಗೊತ್ತಿಲ್ಲ ಮೇಡಮ್ ಅವರ. ಪರವಾಗಿಲ್ಲ. ಸರಿ, ತಮ್ಮ ಪ್ರಶ್ನೆ ಏನು ಸರ್? ಒಂದು ಸೈಟ್ ತಗೊಂಡಿದ್ದೀನಿ ಮೇಡಮ್ ಅವರ. ಅದಕ್ಕೆ ಟೋಕನ್ ಅಡ್ವಾನ್ಸ್ ಕೊಟ್ಟಿದ್ದೀನಿ. ಅದು ನನ್ನ ಹೆಸರು ಬಲಕ್ಕೆ ಆಗಿ ಬರ್ತಾ ಅಂದ್ರೆ ನನ್ನ ಹೆಸರು ಆಗುತ್ತೋ ಇಲ್ಲ ಅಂತ. ಕಾಂತರಾಜ್ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ತಮ್ಮದು ರೇವತಿ ನಕ್ಷತ್ರ ಮೀನರಾಶಿ ಅಲ್ವಾ? ಹೌದು ಗುರುಗಳೇ. ಹಾಂ, ಸರಿ ಇದೆ. ನೋಡಿ, ನಿಮಗೆ ಈಗ ನೋಡಿ ಚತುರ್ಥ ಸ್ಥಾನ ಅದು ಗೃಹ ಸ್ಥಾನ. ಈಗ ಬುಧ ಮಂಗಳವಾರ ದಿವಸ ಬರ್ತಾ ಇದ್ದಾನೆ ಅಂತ ಈಗ ಇಷ್ಟೊತ್ತು ಹೇಳಿದೆ ಅಲ್ವಾ? ಸೊ ನಿಮಗೆ ಈಗ ನಾಳೆ ಮಂಗಳವಾರದಿಂದ ಒಳ್ಳೆಯ ಯೋಗ. ಪ್ರಯತ್ನ ಮಾಡಿ, ನಿಮ್ಮ ಪ್ರಯತ್ನಕ್ಕೆ ಫಲ ಇದೆ, ಯೋಚನೆ ಮಾಡಬೇಡಿ. ದೈವಾನುಕೂಲ ಬಹಳ ಮುಖ್ಯ, ಗ್ರಹಾನುಗ್ರಹ ಬಹಳ ಮುಖ್ಯ, ಅದು ಉಂಟಾಗ್ತಾ ಇದೆ. ಹೀಗಾಗಿ ಚೆನ್ನಾಗಿದೆ. ಮತ್ತು ಬುಧನ ಸಂಚಾರ ತುಂಬ ಚೆನ್ನಾಗಿದೆ. ನಾವು ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ. ಹೀಗಾಗಿ ಅವನ ಸಂಚಾರ ಸಂಪೂರ್ಣ ಚೆನ್ನಾಗಿರೋದ್ರಿಂದ ಮನೆಗೆ ಅನುಕೂಲ ಆಗುತ್ತೀವ್ರೆ, ಆತಂಕ ಬೇಡ. ಒಳ್ಳೆಯದಾಗಲಿ. ಸರಿ, ಇನ್ನು ಮುಂದಿನ ಕರೆ ಚಂದ್ರಶೇಖರ್ ಅವರು ಬೆಂಗಳೂರಿನಿಂದ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಮ್ಮ ಪ್ರಶ್ನೆ? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಮಗನ ಬಗ್ಗೆ. ಡೇಟ್ ಆಫ್ ಬರ್ತ್ ಹೇಳಿ. 12/7/2005 ಮೇಡಮ್. 12/7/2005. ಸರಿ, ಸಮಯ? ಸೋಮವಾರ ಮಿಡ್ನೈಟ್ 4:22. 4 ಗಂಟೆ, ಓಕೆ, 22 ನಿಮಿಷ. ಅದು 12ನೇ ತಾರೀಕಿಗೆ ಬೀಳತ್ತಾ? ಅದು ಗೊತ್ತಿಲ್ಲ ಮೇಡಮ್, ಅದು ಅವರ ಗುರುಗಳೇ ಹೇಳ್ಬೇಕು. ಸರಿ ಚಂದ್ರಶೇಖರ್ ಅವರೇ ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಪುಬ್ಬ ನಕ್ಷತ್ರ ಸಿಂಹರಾಶಿ ಅಲ್ವಾ? ಹೌದು ಸರ್. ಹಾಂ, ಸರಿ. ಏನು ವಿಚಾರವಾಗಿ ಈಗ ಅವನ ಭವಿಷ್ಯದ ಬಗ್ಗೆ ಹೇಗಿದೆ ಅಂತ ಮುಂದೆ ವೃತ್ತಿ ಇತ್ಯಾದಿಗಳನ್ನು ಗಮನಿಸೋಣ. ಹೈಯರ್ ಸ್ಟಡೀಸ್ ಇತ್ಯಾದಿ. ನೋಡಿ, ಇದು ಮಿಥುನ ಲಗ್ನ ಇವರದು. ಲಗ್ನದ ಅಧಿಪತಿ ಬುಧ ಶುಕ್ರನ ಜೊತೆಗೆ ದ್ವಿತೀಯದಲ್ಲಿರ್ತಕ್ಕಂಥ ತುಂಬ ಒಳ್ಳೆಯದು. ಕಲೆಗಳಲ್ಲಿ ಆಸಕ್ತಿ ಇರುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಯಾವ ಪ್ರಯತ್ನ ಏನಾದರೂ ಮಾಡ್ತಾ ಇದ್ದಾರೆ ಅವರು? ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಯಾವ ಇಂಜಿನಿಯರಿಂಗ್ ಆಗ್ತಿದೆ ಅವ್ರದ್ದು? ಯಾವುದು? ಏರೋನಾಟಿಕಲ್. ನೋಡಿ, ಗುರು ತುಂಬ ಚೆನ್ನಾಗಿದ್ದಾನೆ, ಆಗಬಹುದು, ಚೆನ್ನಾಗಿದೆ. ಗುರು ಕರ್ಮಸ್ಥಾನವನ್ನು ವೀಕ್ಷಿಸ್ತಾನೆ. ಮತ್ತು ಕರ್ಮಸ್ಥಾನದಲ್ಲಿ ಲಾಭಾಧಿಪತಿ ಕುಜ ಇರತಕ್ಕಂಥದ್ದು, ಇದೆಲ್ಲ ಒಳ್ಳೆಯ ಲಕ್ಷಣ ಇವರೇ. ಮತ್ತು ಗುರುದೃಷ್ಟಿ ಕರ್ಮಸ್ಥಾನಕ್ಕಿದ್ದರೆ ಅದು ಜೀವನ ಸ್ಥಾನ, ತುಂಬ ಒಳ್ಳೆಯದು, ಚೆನ್ನಾಗಿದೆ ಇವರೇ, ಆಗಬಹುದು, ಚೆನ್ನಾಗಿದೆ. ಇವರಿಗೆ ಬಲ ಇದೆ. ಈಗ ನಡೀತಾ ಇರೋ ಕುಜ ದಶೆಯಲ್ಲಿ ಇವರಿಗೆ ನಡೀತಾ ಇರತಕ್ಕಂಥದ್ದು ಈಗ ಶನಿ ಭುಕ್ತಿ ನಡೀತಾ ಇದೆ. ಮುಂದೆ ಈ ಡಿಸೆಂಬರ್, ಇದೇ ಬರೋ 2026 ಡಿಸೆಂಬರ್ ನಂತರ ಬುಧನ ಕಾಲ ಶುರುವಾಗುತ್ತೆ. ತುಂಬ ಚೆನ್ನಾಗಿದ್ದಾನೆ ಬುಧ. ಹೀಗಾಗಿ ಮುಂದೆ ಒಳ್ಳೆಯ ಕಾಲ ಇದೆ. ಪ್ರಯತ್ನ ಇವರು ಏನು ಮಾಡ್ತಾ ಇದ್ದಾರೆ ಅದು ಸಫಲವಾಗುತ್ತೆ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಸರ್, ಇನ್ನು ಮುಂದಿನ ಕರೆ ಬಸವನ ಬಾಗೇವಾಡಿಯಿಂದ ನಿಂಗನಗೌಡ ಅವರು ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ತಮ್ಮ ಪ್ರಶ್ನೆ ಸರ್? ಮೇಡಮ್, ಮಗಳ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಮಗಳ ಡೇಟ್ ಆಫ್ ಬರ್ತ್ ಹೇಳಿ. ಮೇಡಮ್, 27/1/2006. 2006. ಸಮಯ ಸರ್? ಮಧ್ಯಾಹ್ನ 2:40 ಮೇಡಮ್. ಸರಿ, ಏನು ಪ್ರಶ್ನೆ ತಮ್ಮದು? ಆಕಿನ ಜೀವನ, ಆಕಿನ ಎಜುಕೇಶನ್ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಆಯ್ತಾಯ್ತು, ಶಾಸ್ತ್ರಿಗಳು ಮಾತಾಡ್ತಾರೆ. ನಿಂಗನಗೌಡ್ರೆ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ನಮಸ್ಕಾರ. ಆರಾಮಿದ್ದೀರಲ್ಲ? ಹಾಂ, ಆರಾಮಿದ್ದೀನಿ. ತಾವು ಆರಾಮಿದ್ದೀರಾ? ಆರಾಮಿದ್ದೀನಿ ಗುರುಗಳೇ. ನಾನು ತಮ್ಮ ಭವಿಷ್ಯ ಕೇಳಿ ನನ್ನ ಜೀವನ ಒಂದು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀನಿ ಗುರುಗಳೇ. ನನಗೆ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬಾ ಹೇಳಿದ್ರಿ. ಹಾಂ, ಹೋಗಿ ಬಂದಿದ್ದು ನಾನು ಭಾಳ ಅನುಕೂಲ ಆಗಿದ್ದೀನಿ ಮೇಡಮ್. ಗುರುಗಳೇ, ಭಾಳ ನೆಮ್ಮದಿಯಿಂದ ಇದ್ದೀನಿ ಗುರುಗಳೇ. ಓಹ್, ತುಂಬ ಸಂತೋಷ. ಅದು ಭಗವತ್ ಕೃಪೆಯಿಂದ ಆಗಿದೆ, ಅರ್ಥ ಆಯ್ತಾ? ಈಗ ಇವರದ್ದು ನೋಡೋಣ. ಆಯಿತು. ಈಗ ಇವರ ಜಾತಕ ಹೇಗಿದೆ ಗಮನಿಸೋಣ. ಇವ್ರದ್ದು ವೃಷಭ ಲಗ್ನ. ಲಗ್ನದಿಂದ ನೋಡಿ, ಪಂಚಮಾಧಿಪತಿ ತುಂಬ ಬಹಳ ಮುಖ್ಯ. ಹೈಯರ್ ಸ್ಟಡೀಸು ಹೇಗಿರ್ತದೆ ಅಂತ. ಇಲ್ಲಿ ರವಿ ಬುಧ ಒಟ್ಟಾಗಿದ್ದಾರೆ. ಪಂಚಮಾಧಿಪತಿ ಬುಧ. ಈಗಷ್ಟೇ ಹೇಳ್ತಾ ಇದ್ನಲ್ಲ, ಬುಧೇನ ನಿಪುಣಂ ಧೀ ಕೀರ್ತಿ ಸೌಖ್ಯಾನ್ವಿತಂ ಅಂತ. ಧೀ, ಕೀರ್ತಿ, ಸೌಖ್ಯತೆ ಎಲ್ಲವೂ ಸಿಗುತ್ತೆ. ಧೀ ಅಂದರೆ ಬುದ್ಧಿಶಕ್ತಿ ಅಂತ, ಕೀರ್ತಿ, ಸೌಖ್ಯತೆ ಎಲ್ಲವೂ ಲಭಿಸ್ತಕ್ಕಂಥದ್ದು, ಭಾಗ್ಯದಲ್ಲಿರ್ತಕ್ಕಂಥದ್ದು, ತುಂಬ ಒಳ್ಳೆಯದು. ಅವ್ರು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದ್ರೆ, ಮನುಷ್ಯ ಪ್ರಯತ್ನ ಬೇಕು, ಆಗ ದೈವಾನುಕೂಲ ಆಗುತ್ತೆ, ಆ ಪ್ರಯತ್ನಕ್ಕೆ ಸಫಲ ಆಗುತ್ತೆ. ಹೀಗಾಗಿ ಅವ್ರು ಪ್ರಯತ್ನ ಮಾಡಲಿ, ತುಂಬ ಚೆನ್ನಾಗಿದೆ. ಅವರು ಒಳ್ಳೆಯ ಸ್ಥಾನಕ್ಕೆ ಬರತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಮುಂದೆ ಈಗ ಜುಲೈ ಇದೇ ನಂತರ ರವಿ ದಶೆ ತುಂಬ ವಿಶಿಷ್ಟವಾಗಿದೆ, ತುಂಬ ಚೆನ್ನಾಗಿ ಮೇಲೆ ಅಂದರೆ ಏಳಿಗೆ ಆಗ್ತಕ್ಕಂತಹ ಸಾಧ್ಯತೆ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಸರಿ, ಇನ್ನು ಮುಂದಿನ ಕರೆ ತುಮಕೂರಿನಿಂದ ಪುಷ್ಪ ಅವರು ಕರೆ ಮಾಡಿದ್ದಾರೆ. ಪುಷ್ಪ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 23/2
2002 2 ಶನಿವಾರ ಮಧ್ಯಾಹ್ನ 3:15ಕ್ಕೆ. 3:15 ಮಧ್ಯಾಹ್ನ. ಸರಿ, ಪ್ರಶ್ನೆ ಏನು? ಪ್ರಶ್ನೆ ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಅದೇ. ಅವ್ರ ಇಂಜಿನಿಯರಿಂಗ್ ಮುಗ್ದಿದೆ, ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ. ಮುಂದೆ ಹೇಗಿರ್ತಾನೆ ಏನು ಅಂತ ಕೇಳ್ಬೇಕಿತ್ತು. ಸರಿ ಸರಿ. ಪುಷ್ಪಲತಾ ಅವರೇ ನಮಸ್ಕಾರ. ನಮಸ್ತೆ. ನಮಸ್ಕಾರ ನಮಸ್ಕಾರ. ನೋಡಿ, ಇದು ಮಿಥುನ ಲಗ್ನ ಜಾತಕವನ್ನು ಗಮನಿಸಿದ್ರೆ ಮಿಥುನ ಲಗ್ನವಾಗಿದೆ. ಲಗ್ನದಲ್ಲಿ ಗುರುಚಂದ್ರ ಇರತಕ್ಕಂಥ ತುಂಬ ಒಳ್ಳೆಯದು, ಗಜಕೇಸರಿ ಯೋಗ. ಹೀಗಾಗಿ ತುಂಬ ವಿಶಿಷ್ಟವಾದ ಫಲವನ್ನು ತಂದುಕೊಡ್ತಕ್ಕಂಥ ಒಂದು ಯೋಗ. ಹೀಗಾಗಿ ಚೆನ್ನಾಗಿದೆ. ಮತ್ತು ಕರ್ಮಾಧಿಪತಿ ಗುರುವಾಗಿದ್ದು ಧನಾಧಿಪತಿ ಜೊತೆಗೆ ಸೇರಿದ್ದಾನೆ. ಇದು ಬಹಳ ಒಳ್ಳೆಯದು. ಅವ್ರು ಏನು ಕೆಲಸ ಮಾಡಿದ್ರು ಅದಕ್ಕೆ ಹಣಕಾಸು ಬಂದು ಒದಗುತ್ತೆ. ಆ ರೀತಿಯಲ್ಲಿ ಒಳ್ಳೆಯ ಯೋಗ ಇವರಿಗೆ ಇದೆ. ಮತ್ತು ಈಗ ಟೈಮ್ ನೋಡಿದ್ರೆ ಶನಿ ದಶೆಯಲ್ಲಿ ಇವರಿಗೆ ಈಗ ಬುಧನ ಕಾಲ ನಡೀತಾ ಇದೆ. ಬುಧ ಇವರ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ ವಸ್ತುತಃ. ಹೀಗಾಗಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುವ ಲಕ್ಷಣ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರು. ಆದರೆ ಸ್ವಲ್ಪ ಕಾಲ ಸರಿ ಹೋಗುತ್ತೆ. ಇವರಿಗೆ ಹೇಳಿ ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣು ಸನ್ನಿಧಾನಕ್ಕೆ ಪ್ರತಿ ಬುಧವಾರ ಸ್ವಲ್ಪ ಹೆಸರು ಕಾಳು ಭಗವತ್ ಸನ್ನಿಧಾನಕ್ಕೆ ಕೊಟ್ಟು ಒಂದು ನಮಸ್ಕಾರ ಮಾಡ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಬರಲಿ ಪ್ರತಿ ಬುಧವಾರ. ಹೀಗೆ ನಿರಂತರವಾಗಿ ಎಲ್ಲಿವರೆಗೂ ಮಾಡಬೇಕಪ್ಪ ಅಂತಂದರೆ ಬುಧನ ಕಾಲ ಮುಗಿಯೋರು 2029 ಫೆಬ್ರವರಿವರೆಗೂ ಇದೆ. ಅಲ್ಲಿವರೆಗೂ ನಿರಂತರವಾಗಿ ವಿಷ್ಣು ಆರಾಧನೆ ಬಹಳ ಮುಖ್ಯ. ಅದನ್ನು ದಯವಿಟ್ಟು ಮಾಡಿಸ್ಲಿ. ಚೆನ್ನಾಗಿದೆ. ಅಲ್ಲಿ ಈ ಗಜಕೇಸರಿ ಯೋಗ ಇದೆಯಲ್ಲ, ಮೇಧಾವಿ ಗುಣಸಂಪನ್ನೋ ರಾಜಪ್ರಿಯಕರೋ ಭವೇತ್ ಅಂತ ಹೇಳುತ್ತೆ. ಹೀಗಾಗಿ ಮೇಧಾವಿಗಳಾಗ್ತಾರೆ, ತುಂಬ ಯಶಸ್ಸನ್ನು ಗಳಿಸ್ತಾರೆ. ಅದರಲ್ಲಿ ಏನು ಸಂಶಯ ಇಲ್ಲ. ಆರೋಗ್ಯವನ್ನು ನೋಡಿಕೊಳ್ಳಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.